ಅಂದರೆ ಬಸವಣ್ಣನ ಬಗ್ಗೆ ಮತ್ತು ಲಿಂಗಾಯತ ಧರ್ಮದ ಬಗ್ಗೆ ಇವೆಲ್ಲ ಏನು ಚಳುವಳಿ ಅಂತ ಏನು ನಡೆದ್ವಲ್ಲ ಒಂದು 3-4 ವರ್ಷದಿಂದ ಈಚೆಗೆ, ಅದರಿಂದಾಗಿ ಜನರಿಗೆ ಲಿಂಗಾಯತರು ಅಂದ್ರೆ ಯಾರು, ಲಿಂಗಾಯತಿಸಮ್ ಅಂದರೆ ಏನು ಅಂತನ್ನೋ ಕುತೂಹಲ ಕೆಲವರಿಗೆ ಬರ್ತಾ ಇದೆ. ಅದರಿಂದ ಬಸವಣ್ಣವ್ರ ಬಗ್ಗೆ ಮತ್ತು ಲಿಂಗಾಯತ ಧರ್ಮದ ಬಗ್ಗೆ ಸ್ವಲ್ಪ ಫಾರಿನರ್ಸ್ ಅವ್ರಿಗೂ ಅವೇರ್ನೆಸ್ ಬರ್ತಾ ಇದೆ ಅಂತ ಅನ್ನಿಸ್ತದೆ ನನಗೆ. ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ರಿಲಿಜನ್ಸ್ ಅಂತೇಳಿ ನಮ್ಮ ವಿವೇಕಾನಂದರು ಹೋಗಿದ್ರಲ್ಲ 1893, ನಮ್ಮಲ್ಲಿನೂ ಅನುಭವ ಮಂಟಪ, ಅದು ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಅಂತ ಹೇಳ್ತೀವಿ ನಾವು. ನನಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಹಂಗೆ, ಡೆಮೊಕ್ರೆಟಿಕ್ ಪಾರ್ಲಿಮೆಂಟ್ ಅಂತ ಹೇಳೋಕೆ ಇಷ್ಟ ಇಲ್ಲ. ಅಲ್ಲ, ಅದು ಹೇಳೋದು ನನಗೆ ಇಷ್ಟ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಉತ್ಪ್ರೇಕ್ಷೆ ಆಗುತ್ತೆ ಅಂತ ಹೇಳೋದು. ಆ ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ರಿಲಿಜನ್ಸ್ ಅಂತ ಏನು ಆಯ್ತಲ್ಲ 1890, ಅವಾಗಿಂದ ನಡೀತಾನೆ ಇದೆ, ಮತ್ತು ಪ್ರತಿ ವರ್ಷವೂ ಆಗುತ್ತೆ. ಅಲ್ಲಿ ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ರಿಲಿಜನ್ಸ್ ಎಲ್ಲವೂ ಬರ್ತಾರೆ ಅಲ್ಲಿ ಪ್ರತಿನಿಧಿಗಳು. ಬೌದ್ಧರು, ಜೈನರು, ಹಿಂದೂಗಳು, ಕ್ರೈಸ್ತರು, ಪಾರ್ಸಿಗಳು, ಯಹೂದಿಗಳು, ಮುಸ್ಲಿಮರು ಎಲ್ಲರೂ ಬಂದಿರ್ತಾರಲ್ಲಿ. ಎಲ್ಲರೂ ಬಂದು ಏನು ಮಾಡ್ತಾರೆ, ಅವರು ತಮ್ಮ ತಮ್ಮ ಧರ್ಮದ ವೈಶಿಷ್ಟ್ಯ, ಸಾಧ್ಯವಾದರೆ ಶ್ರೇಷ್ಠತೆ ಬಗ್ಗೆ ಮಾತಾಡ್ತಾರೆ.